ರೆಬೆಲ್ ಸ್ಟಾರ್ ಅಂಬರೀಶ್ ಸಾಕಷ್ಟು ವರ್ಷಗಳ ಬಳಿಕ ಮತ್ತೆ ನಾಯಕ ನಟನಾಗಿ ಬಣ್ಣ ಹಚ್ಚಿರೋ ಸಿನಿಮಾ ಅಂಬೆ ನಿಂಗ್ ವಯಸ್ಸಾಯಿತು. ಈ ಸಿನಿಮಾ ಬಹಳ ದೊಡ್ಡ ನಿರೀಕ್ಷೆಯಿಂದ ಪ್ರೇಕ್ಷಕರ ಎದುರು ಬರ್ತದೆ. ಇದೇ ತಿಂಗಳ 27ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ. ತುಂಬಾ ಲಾಂಗ್ ಟೈಮ್ ನ ಬಳಿಕ ಮತ್ತೆ ನಾಯಕ ನಟನಾಗಿ ರೆಬೆಲ್ ಸ್ಟಾರ್ ಅಂಬಿ ಬಣ್ಣ ಹಚ್ಚಿರೋದ್ರಿಂದ ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಿದೆ. ಇನ್ನು ಈ ಚಿತ್ರದ ಆಡಿಯೋ ಇದಾಗಲೇ ಬಿಡುಗಡೆಯಾಗಿದ್ದು ಮಾರುಕಟ್ಟೆಯಲ್ಲಿ ಸೌಂಡ್ ಮಾಡ್ತಿದೆ. ಸಿನಿಮಾದ ಮೊದಲ ಹಾಡು ಜಲೀಲಾ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿದ್ದು ಎಲ್ಲರೂ ಹಾಡನ್ನ ಮೆಚ್ಚಿಕೊಂಡಿದ್ರು. ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆಯ ಜಲೀಲಾ ಸಾಂಗ್ಗೆ ಪ್ರೇಮ್ ಲಿರಿಕ್ಸ್ ಬರೆದಿದ್ರು. ಈ ಸಿನಿಮಾ ಹಿಟ್ ಆದ್ಮೇಲೆ ಉಳಿದ ಹಾಡುಗಳನ್ನ ರಿಲೀಸ್ ಮಾಡಲಾಗಿದೆ. ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿದ್ದು ಕಿಚ್ಚ ಸುದೀಪ್ ಶ್ರುತಿ ಹರಿಹರನ್ ಜೋಡಿಯ ಒಂದು ರೊಮ್ಯಾಂಟಿಕ್ ಸಾಂಗ್ ಈಗ ರಿಲೀಸ್ ಆಗಿ ಎಲ್ಲರ ಮನಸ್ಸನ್ನ ಗೆಲ್ತದೆ. ಮಾತಾಡೋ ತಾರಿಯ ಕಂಡ ಹಾಗೆ ಅನ್ನೋ ಲಿರಿಕಲ್ ಹಾಡು ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ತದೆ. ಈ ಹಾಡಿನ ಲಿರಿಕ್ಸ್ ಅನ್ನ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ಗುಮ್ಮಿನೇನಿ ವಿಜಯ್ ಬಾಬು ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬಂದಿದ್ದು ಮಧುರವಾದ ಹಾಡು ಕೇಳಿ ಎಲ್ಲರೂ ಮನಸೋತಿದ್ದಾರೆ. ಹಾಡಿನಲ್ಲಿ ಹಳ್ಳಿ ಹುಡುಗಿಯಾಗಿ ಮುದ್ದಾಗಿ ಶ್ರುತಿ ಕಾಣಿಸಿಕೊಂಡಿದ್ರೆ ಮುಗ್ಧತೆಯ ನೋಟವನ್ನ ಕಿಚ್ಚ ಸುದೀಪ್ ಬೀರ್ತಿದ್ದಾರೆ. ಅಂದಹಾಗೆ ಅಂಬೆ ನಿಂಗ್ ವಯಸ್ಸಾಯಿತು ಸಿನಿಮಾದ 5 ಹಾಡುಗಳಲ್ಲಿ 3 ಹಾಡುಗಳಿಗೆ ವಿ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಬರೆದಿದ್ರೆ, ಒಂದು ಹಾಡಿಗೆ ಪ್ರೇಮ್ ಅವರು ಲಿರಿಕ್ಸ್ ಬರೆದಿದ್ದು ಮತ್ತೊಂದು ಹಾಡಿಗೆ ಕವಿರಾಜ್ ಅವರು ಲಿರಿಕ್ಸ್ ಅನ್ನ ಬರೆದಿದ್ದಾರೆ. ಇನ್ನುಳಿದಂತೆ ಎಲ್ಲಾ ಹಾಡುಗಳಿಗೂ ಅರ್ಜುನ್ ಜನ್ಯ ಅವರ ಸಂಗೀತ ಸಿನಿಮಾಗೆ ಇದೆ. ಕಿಚ್ಚ ಸುದೀಪ್ ಮತ್ತು ಜಾಕ್ ಮಂಜು ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ದಾರೆ. ಗುರುದತ್ ಗಾಣಿಗ ಈ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಡೈರೆಕ್ಟರ್ ಕ್ಯಾಪ್ ಅನ್ನ ತೊಟ್ಟಿದ್ದಾರೆ. ಅಂಬರೀಶ್, ಸುಹಾಸಿನಿ, ಸುದೀಪ್, ಶ್ರುತಿ ಹರಿಹರನ್ ತಾರಾ ಬಳಗದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಂದಹಾಗೆ ಸಿನಿಮಾ ಇದೇ ತಿಂಗಳ 27ಕ್ಕೆ ರಿಲೀಸ್ ಆಗಲಿದ್ದು ಅಂಬಿಯ ಖದರನ್ನ ನೀವು ಥಿಯೇಟರ್ನಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ.